ಕೊಟ್ಟ ಡೆಡ್ಲೈನ್ ಮುಗಿದ ಬಳಿಕ ಅಖಾಡಕ್ಕೆ ಖುದ್ದು ಡಿಸಿಎಂ ಇಳಿತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಬೆಂಗಳೂರು ರೌಂಡ್ಸ್ ಹಾಕಲಿದ್ದಾರೆ. ರಾತ್ರಿ 11:30ರಿಂದ ನಗರ ಪ್ರದಕ್ಷಿಣೆ ಹಾಕಲಿರುವ ಡಿಕೆ ಈಗಾಗಲೇ ಕೊಟ್ಟಂತಹ ಡೆಡ್ಲೈನ್ ಮುಗಿದಿದೆ. ಕಾಮಗಾರಿ ಯಾವ ರೀತಿಯಾಗಿ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಡಿಸಿಎಂ ಡಿಕೆ ಅಖಾಡಕ್ಕಿಳಿತಾ ಇದ್ದಾರೆ. ಟಿವಿ9ನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ನಿರಂತರ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ವರದಿ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳಿಗೆ ಡಿಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಡಿಕೆ ವಾರ್ನಿಂಗ್ ಬಳಿಕ ರಸ್ತೆ ಗುಂಡಿ ಮುಚ್ಚಿಸಿದ್ದಂತಹ ಪಾಲಿಕೆ ಆ ಕಾಮಗಾರಿ ಯಾವ ರೀತಿ ಆಗಿದೆ, ಎಷ್ಟು ಮಟ್ಟಿಗೆ ಗುಂಡಿಗಳು ಮುಚ್ಚಿದ್ದಾವೆ, ರಸ್ತೆಗಳು ಯಾವ ರೀತಿಯಾಗಿದ್ದಾವೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಖುದ್ದಾಗಿ ಡಿಕೆ ಶಿವಕುಮಾರ್ ರಸ್ತೆಗೆ ಇಳಿಯಲಿದ್ದಾರೆ. ರಸ್ತೆಯ ಪರಿಶೀಲನೆಯನ್ನ ಮಾಡಲಿದ್ದಾರೆ. ನಗರದ ಹಲವೆಡೆ ರಸ್ತೆ ಗುಂಡಿಯನ್ನ ಮುಚ್ಚಿಸಿದ್ದಂತಹ ಅಧಿಕಾರಿಗಳು ಇದೀಗ ಖುದ್ದಾಗಿ ಕಾಮಗಾರಿ ಪರಿಶೀಲಿಸಲಿರುವ ಡಿಸಿಎಂ ರಸ್ತೆ ಗುಂಡಿ ಮುಚ್ಚಿರುವ ಮತ್ತು ದುರಸ್ತಿ ಕಾರ್ಯ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಇವತ್ತು ರಾತ್ರಿ 11:30ರಿಂದ ಡಿಸಿಎಂ ಡಿಕೆ ನಗರ ಪ್ರದಕ್ಷಿಣೆಯನ್ನ ಹಾಕಲಿದ್ದಾರೆ. ಇನ್ನು ಸೆಪ್ಟೆಂಬರ್ 8ನೇ ತಾರೀಕಿನಂದು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಸೆಪ್ಟೆಂಬರ್ 15ರ ಒಳಗೆ ಗುಂಡಿ ಮುಚ್ಚಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅದರಲ್ಲೂ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ, ಪ್ರತಿಷ್ಠಿತ ರಸ್ತೆಗಳಲ್ಲೇನೆ ಸಾಕಷ್ಟು ಗುಂಡಿಗಳು ಇದ್ದಂಥದ್ದು ಕಂಡು ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಆ ಡೆಡ್ಲೈನ್ ಈಗ ಮುಗಿದಿದೆ. ಈ ಕಾರಣದಿಂದಾಗಿ ಕಾಮಗಾರಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಖುದ್ದಾಗಿ ರಸ್ತೆಗೆ ಇಳಿಯಲಿದ್ದಾರೆ. ಇನ್ನು ಸದಾಶಿವನಗರದ ನಿವಾಸದಿಂದ ಮೇಕ್ರಿ ಸರ್ಕಲ್ ಹಾಗೂ ಅಂದರೆ ಯಾವ ರೀತಿಯಾಗಿ ಪರಿಶೀಲನೆ ಆರಂಭ ಆಗುತ್ತೆ ಅಂತ ಜಯಮಹಲ್ ರಸ್ತೆ, ಕ್ವೀನ್ಸ್ ರಸ್ತೆಯಲ್ಲಿ ಗುಂಡಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಎಂಜಿ ರಸ್ತೆ, ಟ್ರಿನಿಟಿ ವೃತ್ತ ರಸ್ತೆಯಲ್ಲಿ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಓಲ್ಡ್ ಮದ್ರಾಸ್ ರಸ್ತೆಯಿಂದ ಭಿನ್ನಮಂಗಲ ಜಂಕ್ಷನ್ವರೆಗೂ ಕೂಡ ಡಿಕೆ ಶಿವಕುಮಾರ್ ಬರಲಿದ್ದಾರೆ. ಅದಾದ ನಂತರ ಮದರ್ ತೆರೆಸಾ ರಸ್ತೆವರೆಗೂ ಗುಂಡಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಗುಂಡಿಗಳ ಬಗ್ಗೆ ಪರಿಶೀಲನೆ ನಡೆಸುವ ಡಿಕೆ ಶಿವಕುಮಾರ್ ಗುಂಡಿಯನ್ನು ಮುಚ್ಚೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಆ ಕಾಮಗಾರಿ ಯಾವ ರೀತಿಯಾಗಿ ಆಗಿದೆ ಅಂತ ಖುದ್ದಾಗಿ ಡಿಕೆ ಶಿವಕುಮಾರ್ ಪರಿಶೀಲನೆ ಮಾಡಲಿದ್ದಾರೆ.